So hey guys, welcome back to my another vlog. ತೀಕ್ಷ್ಣ ಅಂಧರ ಪುನಶ್ಚೇತನ ಸಂಸ್ಥೆ ಚಿತ್ರದುರ್ಗದಲ್ಲಿದೆ. ಸೊ ನನ್ನ ಮಕ್ಕಳ ಇವತ್ತು ನಮ್ಮ ಶಾಲೆಗೆ ಯಶವಂತ್ ಸರ್ ಬಂದಿದ್ದಾರೆ. Hey guys, welcome back to my another vlog. First of all, thank you so much 10k ಸಬ್ಸ್ಕ್ರೈಬರ್ಸ್ಗೋಸ್ಕರ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಕರೇಜ್ ಇದೇ ಥರ ಇರಲಿ. ಸೊ ಇನ್ಮೇಲಿಂದ ಮಸ್ತ್ ವ್ಲಾಗ್ಗಳು ಬರುತ್ತೆ. ಸೊ ಇವತ್ತಿನ ವ್ಲಾಗು ಭಾಳ ಸ್ಪೆಷಲ್ ಆಗಿರುತ್ತೆ, ಅದು ನನ್ನ ಲೈಫಲ್ಲಿ. ಸೊ ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ, ಯಾರ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಿಮಗೆ ಸರ್ಪ್ರೈಸ್ ಕೂಡ ಇರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಈ 10k ಇನ್ನು 100k, 200k, 300k, 400k, ಇನ್ನು 100k ತನಕ ಹೋಗಲಿ. 100k ಸ್ವಲ್ಪ ಬೇಗ ಮಾಡಿಸಿ ಗೈಸ್. ಸೊ ನಮ್ಮ ಅಮ್ಮಂಗೆ ನಾನು ಹೇಳಿದೆ, ಮಮ್ಮಿ ನಾನೇನು ಎಲ್ಲ ವರ್ಷ ಕೊಡ್ತೀನಿ ಬಿಡು ಅಂತ. ಸೊ ಅವ್ರಿದ್ಬಿಟ್ಟು ಏನಂದೆ, ನಾಡ್ಕಾಡ್ಬೇಡ, ಫಸ್ಟ್ ಟೈಮ್ ಆಗಿದೆ ಕಾಲೇಜಿಗೆ. ಹೌದು ಗೈಸ್, ಕಾಲೇಜಿಗೆ ಟೈಮ್ ಆಗಿದೆ. ಸೊ ಅದಕ್ಕೋಸ್ಕರ ಸರಿ ಆಯಿತು, ಅದಕ್ಕೋಸ್ಕರ ನಾನು ಕಾಲೇಜ್ಗೆ ಹೋಗಲೇಬೇಕು. ಸೊ ಹೋಗೋಣ. ಮತ್ತು ಕೇಕ್ ಕೂಡ ಆರ್ಡರ್ ಆಗಿದೆ, ಸ್ವಲ್ಪ ಸ್ಪೆಷಲ್ ಕೇಕ್ ಇದೆ. ಸೊ ಲೆಟ್ಸ್ ಗೋ ಗೈಸ್. ಟೆನ್ ಕೆ ಆಗಿರೋದಕ್ಕೆ ಸ್ವಲ್ಪ ನಮ್ಮ ಕಡೆಯಿಂದ ಏನಾದರೂ ಸ್ಪೆಷಲ್ ಆಗಿ ಕೊಡೋಣ ಅಂತ ಸೊ ಬಂದಿದ್ದೀವಿ. ಇವಾಗ ಎಲ್ಲರೂ ಕಾಯ್ತಾ ಇದ್ದಾರೆ. ಇವಾಗ ಇನ್ನೂ ಭಾಳ ಜನ ಬರೋರಿದ್ದಾರೆ. ಇವಾಗ ಇನ್ನೂ ಇದಿಷ್ಟು ಕಮ್ಮಿ ಜನ ಇದ್ದಾರೆ ಅಷ್ಟೇ, ಇನ್ನೂ ಭಾಳ ಜನ ಬರೋರಿದ್ದಾರೆ. ಕೆಲವರು ಕಾಲೇಜ್ಗೆ ಹೋಗಿದ್ದಾರೆ, ಕೆಲವರು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಇಲ್ಲಿ ಯಾರಿದ್ದಾರೋ ಅವರಿಗೆ ನಾವು ಸರ್ವ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ನೋಡೋಣ. ಸೊ ಗೈಸ್, ಇದು ಒಂದು ಬ್ಲೈಂಡ್ ಸ್ಕೂಲ್. ಸೊ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ, ನನ್ನ 10k ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಏನಾದರೂ ಒಂದು ಸಣ್ಣ ಹೆಲ್ಪ್ ಅವ್ರಿಗೆ ಮಾಡ್ತಾ ಇದ್ದೀನಿ. ಸೊ ಭಾಳ ಖುಷಿ ಆಗ್ತಾ ಇದೆ. ಇವೆಲ್ಲ ನಿಮ್ಮಿಂದನೇ ಆಗಿದ್ದು ಗೈಸ್. ಸೊ ಇವಾಗ ಬನ್ನಿ ಹೋಗೋಣ. ಗುಡ್ ಆಫ್ಟರ್ನೂನ್ ಮಕ್ಕಳ. ಇವತ್ತು ನಮ್ಮ ಶಾಲೆಗೆ ಯಶವಂತ್ ಸರ್ ಬಂದಿದ್ದಾರೆ. ಇವತ್ತು ಅವರು ಯೂಟ್ಯೂಬ್ ಚಾನೆಲ್ ಆದ ಯಶವಂತ್ ಲಾಗ್ ಅಂತ ಇರೋ ಯೂಟ್ಯೂಬ್ ಚಾನೆಲ್ ಇವತ್ತು 10k ಫಾಲೋವರ್ಸ್ ರೀಚ್ ಆಗಿದೆ. ಸೊ ಇನ್ನಷ್ಟು ಹೆಚ್ಚಿಗೆ ಅವರಿಗೆ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ತಾ, ಅವರಿಗೆ ಆ ದೇವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಕೇಳ್ತಾ, ನಾವು ಅವರಿಗೆ ಒಳ್ಳೆ ವಿಶಸ್ ತಿಳಿಸೋಣ. ಆಲ್ ದಿ ಬೆಸ್ಟ್ ಹೇಳೋಣ. ಆಲ್ ದಿ ಬೆಸ್ಟ್ ಯಶವಂತ್ ಸರ್. ಥ್ಯಾಂಕ್ ಯು ಸೊ ಮಚ್. ಬ್ರಹ್ಮಾಂಡೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಕರ್ತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಅನ್ನಪೂರ್ಣೇ ಸದಾ ಪೂರ್ಣೇ. ಸಾಕಾ? ಇನ್ನೊಂದು ಸ್ವಲ್ಪ ಅಕ್ಕ, ಇಲ್ಲ ಇನ್ನೊಂದು ಸ್ವಲ್ಪ ತಗೊಳ್ಳ, ಹೊಟ್ಟೆ ತುಂಬ ತಿನ್ನಾಗಲ್ಲ. ಜನ ಇದೆ, ಬಾಯ್ಸ್ ಇದ್ದಾರೆ. ಸೊ ಗೈಸ್, ಇನ್ನೂ ಭಾಳ ಜನ ಇದ್ದಾರೆ ಅಂತೆ. ಅವರೆಲ್ಲ ಕಾಲೇಜ್ಗೆ ಹೋಗಿದ್ದಾರೆ. ಕೆಲವರು ಸರ್ವೆಗೆ ಅಂತ ಹೋಗಿದ್ದಾರೆ. ಇನ್ನು 15-16 ಜನ ಇದ್ದಾರೆ, ಅವರು ಬರ್ತಾರೆ. ಸೊ ಅವ್ರಿಗೂ ಹೆಲ್ಪ್ ಮಾಡೋದು ಗೈಸ್. ಎಲ್ಲರೂ ಖುಷಿಯಾಗಿ ತಿಂತಾ ಇದ್ದಾರೆ. ನಮ್ಮ ಜೊತೆ ನಮ್ಮ ನವಾಜ್ ಇದ್ದಾನೆ ಇಲ್ಲಿ, ನಮ್ಮಮ್ಮ ಮತ್ತು ನಮ್ಮ ಡ್ಯಾಡಿ ಮತ್ತು ನಮ್ಮ ದೊಡ್ಡಪ್ಪ ಕೂಡ ಇದ್ದಾರೆ. ಫೋಟೋ ವಿಡಿಯೋ ನಿಮ್ಮ ಅಪ್ಪ ತೋರಿಸ್ರಿ ಅಂತ ಹೇಳ್ತಾ ಇದ್ರು. ನೋಡಿ ನಮ್ಮ ಡ್ಯಾಡಿ, ನೋಡಿ ಯಾರೋ ನೋಡಿಲ್ಲ, ಇವರೇ ನಮ್ಮಪ್ಪ, ಇವರು ನಮ್ಮಮ್ಮ. ಬಾಳ ಆಗ್ತಾ ಇದ್ರು. ಹೌದಾ? ಕಮೆಂಟ್ ಆಗಿ ಒಪ್ಪ ಫೇಮಸ್ ಆಗ್ತಿದ್ದಾರೆ ಮೆಲ್ಲಕ್ಕೆ. ಇವನು ನನ್ನ ತಮ್ಮ, ನೋಡ್ಬೋದು ನೀವು, ಗೊತ್ತಿ ಇವನು ನಮ್ಮ ಫ್ರೆಂಡ್, ನಮ್ಮ ದೋಸ್ತ್ ನವಾಜ್. ಇದು ನಾನು, ವೇಶ್ ಬಾಡಿ ಯಶವಂತ್. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಚೆನ್ನಾಗಿದೆ ನಿಜ? ನಿಜವಾಗ್ಲು ಮೆಣಸಿನ್ಕಾಯಿ ಹೇಗಿದೆ? ಎಲ್ಲ ಸೂಪರ್ ಆಗಿದೆ. ಎಲ್ಲ ಸೂಪರ್ ಆಗಿದೆ. ಇನ್ನೊಂದು ಸ್ವಲ್ಪ ಬೇಕಾದರೆ ಕೇಳಿ, ನಮ್ಗೆ ಹಾಕ್ತೀನಿ ಸರಿನಾ?
ಇಲ್ಲಿ ಒಳಗೆ ಒಂದು ಲ್ಯಾಬ್ ಇದು ನೋಡಿ, ಕಂಪ್ಯೂಟರ್ ಲ್ಯಾಬ್. ಸೊ ಇಲ್ಲಿ ಎಲ್ಲರಿಗೂ ಹೇಳಿಕೊಡ್ತಾರೆ ನೋಡಿ. ಯಾರು ಬ್ಲೈಂಡ್ಸ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಹೇಳ್ಕೊಡ್ತಾರೆ. ಇಲ್ಲಿ ನೋಡಿ ಅಕ್ವಾಗಾರ್ಡ್ ಕೂಡ ಇದೆ, ಎಲ್ಲ ಇದೆ, ಆಲ್ಮೋಸ್ಟ್ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ನಾನು ಇಲ್ಲಿ ಏನಕ್ಕೆ ಬಂದೆ ಅಂದರೆ, ನಾನು 3-4 ಸಾವಿರ ಹೋಗಿ ಖರ್ಚು ಮಾಡ್ಬೋದು ನಮಗೆ ಅಂತ ಹೋಟೆಲ್ಗೆ, ಅದು ಹೋಗ್ಬಿಡುತ್ತೆ. ಬಟ್ ನನಗೆ ಮೆಮೊರಿಯಾಗಿ ಉಳ್ಕೊಳ್ಳಲ್ಲ ಅದೇನು. ಸೊ ಅದಕ್ಕೋಸ್ಕರ ನಾನು ಮತ್ತು ನಮ್ಮಪ್ಪ ನಮ್ಮಮ್ಮ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಇದು ಇಲ್ಲಿ ಭಾಳ ಸಲ ಈ ಥರ ಮಾಡಿದ್ದೀವಿ. ಬಟ್ ನಾನು ಶೋ ಆಫ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಅಷ್ಟೇ ನಿಮಗೆ. ಭಾಳ ಸಲ ಈ ಥರ ಬಂದೆ ಹಾಕ್ಸಿದ್ದೀವಿ, ಮತ್ತು ನಮ್ಮ ಅಂಕಲ್ ಇದ್ದರು ಅವ್ರ ಹತ್ರನೂ ಹಾಕ್ಸಿದ್ವಿ. ಎಲ್ಲರೂ ಆಲ್ಮೋಸ್ಟ್ ಹೆಲ್ಪ್ ಮಾಡಿದ್ದೀವಿ ಇಲ್ಲಿ. ಮತ್ತು ಸೊ ನನಗೊಂದು ಮೆಮೊರಿ ಆಗಿರುತ್ತೆ, ಇವ್ರಿಗೂ ಖುಷಿ ಆಗುತ್ತೆ. ಗೈಸ್ ಇವ್ರ ಮುಖ ನೋಡೋದಕ್ಕೆ ಒಂಥರ ಖುಷಿ ಗೈಸ್. ನಾವು ಊಟ ತಂದ ತಕ್ಷಣ ಬಂದು ಎಷ್ಟು ಚೆನ್ನಾಗಿ ಕೂರ್ತಾರೆ, ಎಷ್ಟು ಡಿಸಿಪ್ಲಿನಾಗಿ ಊಟ ಮಾಡ್ತಾರೆ ಗೊತ್ತು. ಒಂದು ಅಗ್ಳು ಕೂಡ ಕೆಳಗೆ ಚೆಲ್ಲಲ್ಲ ಅವರು, ಒಂದು ಅಗ್ಳು. ಎಷ್ಟು ನೀಟಾಗಿ ಪ್ರೇಯರ್ ಮಾಡ್ಕೊತ, ಎಷ್ಟು ನೀಟಾಗಿ ಡಿಸಿಪ್ಲಿನಾಗಿ ಊಟ ಮಾಡ್ತಾರೆ, ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನನಗೆ. ಸೊ ಇವಾಗ ಹೋಗೋಣ ಬನ್ನಿ ಗೈಸ್. ಇನ್ನೂ 15-16 ಮೆಂಬರ್ಸ್ ಬರೋ ಇದ್ದಾರೆ, ಹೋಗೋಣ ಬನ್ನಿ. ಓಕೆ. ಸಿಲ್ವರ್ ಬಟನ್ ಬರುತ್ತೆ, 100K ಬರುತ್ತೆ. ಅದು 100K ಬರುತ್ತೆ ಸಿಲ್ವರ್ ಬಟನ್. ನಿಮ್ಮ ಆಶೀರ್ವಾದ ಬೇಕೆಲ್ಲ ಇನ್ನೂ ಜಾಸ್ತಿ ಆಗ್ಲಿ ಅಂತೇಳಿ. ಪಕ್ಕ ಅದಕ್ಕೆ ಕೇಳಿದ್ ನಾವು ಯೂಟ್ಯೂಬ್ ಚಾನಲ್. ಗೈಸ್ ಅಲ್ಲಿ ನೋಡಿ, ನಮ್ಮ ಚಿಕ್ಕಮ್ಮನ ಬಂದರು, ಊರಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತಿದ್ದಾರೆ. ಹಾಯ್ ಚಿಕ್ಕಮ್ಮ, ಹಾಯ್ ಹಾಯ್ ಹಾಯ್, ಆರಾಮಿದ್ದೀರಾ? ನೀವು ಇವೇನ್ರಿ ವಿಷಯ ಮಾಡೋದು? ಕಂಗ್ರಾಟ್ಸ್ ಸಾರ್ ಹೇಳ್ರಿ, 10K ಆಗಿ. ಥ್ಯಾಂಕ್ ಯು. ನಾನು ಹೇಳಿದ್ಮೇಲೆ ಮತ್ತೆ ಅದು ನಾನು ಹೇಳಿದ್ಮೇಲೆ ಹೇಳೋದಾ? ಮಾತಾಡ್ಸಿ ಹೋಗ್ತಿಲ್ಲ ಹಂಗೆ. ಆಯನ್ನು ಅಲ್ಲುಡು ಊಟ ಮಾಡು. ಊಟ ಮಾಡ್ಬೇಕು. ನೋಡಿ ಸ್ವೀಟ್ ಹಂಗೆ ಇದೆ ಪಕ್ಕದಲ್ಲಿ. ಸ್ವೀಟ್ ಇದೆ, ಸ್ವೀಟ್ ಇದೆ. ಮೆಣಸಿಗೆ ಇನ್ನೊಂದು ಹಾಕ್ಲೇನಮ್ಮ? ತಿಂತೀರಾ ಇನ್ನೊಂದು? ಮೆಣಸಿಗೆ ಹಾಕ್ಲಾ? ಹಾಕಿ. ಮೇಡಮ್ ತಿನ್ನಿ ಒಂದ್ಸಲ. ತಿಂದೇ ಇಲ್ಲ ನೋಡಿ. ಹಾ ತಿನ್ನಿ. ಮೆಣಸಿಗೆ ಹಾಕಿದ್ದಾರೆ. ಸ್ವೀಟ್ ಇದೆ ತಿನ್ರಿ. ಹೆಂಗ ಅನಿಸ್ತೈತೆ ನವಾಜ್? ಖುಷಿ ಆಗ್ತೈತಿ? ಕೊಡ್ಮಮ್ಮಿ, ನವಾಜ್ ಆಗ್ತಾನಂತೆ. ಏ ಹಾಕೋಗ, ಇಲ್ಲಿ ಹಾಕೋಗ, ಎಲ್ಲಾರು ಕೇಳಿ ಹಾಕೋಗ. ಸ್ವೀಟ್ ಅಂತ ಕೇಳಿ. ನವಾಜ್ ನೋಡಿ, ಇದನ್ನ ನೋಡ್ದಲೆ ನಾವು ಎಷ್ಟು ದಿವಸ ಆಯ್ತು ಗೈಸ್. ನಮ್ಮ ಸ್ಕೂಲಲ್ಲೆಲ್ಲ ಈ ಬೆಲ್ಲ ಯೂಸ್ ಮಾಡ್ತಾ ಇದ್ದಿತ್ತು. ಇವಾಗೆಲ್ಲ ಎಲೆಕ್ಟ್ರಿಕ್ ಬೆಲ್ಗಳು ಬಂದು ಟ್ರಿಂಗ್ ಅಂತ ಬರುತ್ತಲ್ಲ, ಅದು ಬರುತ್ತೆ. ಬಟ್ ಇಲ್ಲಿ ಇನ್ನೂ ಅದೇ ಇದೆ. ನೋಡೋಣ ಆಮೇಲೆ ಅವ್ನು ಪರ್ಮಿಷನ್ ಕೊಟ್ಟರೆ ನಾವು ಹೊಡಿಯೋಣ ಆಮೇಲೆ. ತೀಕ್ಷ್ಣ ಅಂಧರ ಪುನಶ್ಚೇತನ ಸಂಸ್ಥೆ ಚಿತ್ರದುರ್ಗದಲ್ಲಿದೆ, ಮಾಳಪ್ನಟ್ಟಿ ರೋಡಲ್ಲಿ. ಇಲ್ಲೇ ನಿಮಗೆ ಲೆಫ್ಟ್ ಸೈಡ್ ಇಲ್ಲ ರೈಟ್ ಸೈಡ್ ಸಿಗುತ್ತೆ. ಸೊ ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ, ಸಣ್ಣದಾದ್ರೂ ಪರವಾಗಿಲ್ಲ, ಬಂದು ಸಹಾಯ ಮಾಡಿ ಕೊಟ್ಟೋಗಿ ಅಂತ ಕೇಳ್ಕೊತೀನಿ ನಾನು ನಿಮ್ಮ ಹತ್ರ. ಸೊ ಇವಾಗ ಎಲ್ಲರೂ ಖುಷಿಯಾಗಿ ತಿಂತಾ ಇದ್ದಾರೆ, ಅವ್ರು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಇದೇ ನೋಡಿ, ನಿಮ್ಮ ಕಡೆ ಏನಾದರೂ ಒಂದು ಸಣ್ಣ ಸಹಾಯ ಕೂಡ ಇಲ್ಲಿ ಬಂದು ಮಾಡ್ಬೋದು. ನೀವು ಒಂದೇ ಒಂದು ಸಣ್ಣ ಸಹಾಯ ಮಾಡಿ ಮಕ್ಳು ಖುಷಿ ನೋಡಿ, ನಿಮ್ಮ ಹಾರ್ಟೇ ನಿಮ್ಗೆ ಕರಗೋಗುತ್ತೆ. ಸೊ ಯಾರು ಏನಾದರೂ ಸಹಾಯ ಮಾಡ್ಬೇಕಂತಿದ್ರೆ ಮಾಳಪ್ನಟ್ಟಿ ರೋಡಲ್ಲಿದೆ, ಬಂದು ಸಹಾಯ ಮಾಡಿ, ಕೈ ಮುಗ್ದು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನವಾಜ್ ನೋಡ್ಬಿಟ್ಟು ಇದು ಕಂಪ್ಯೂಟರ್ ಲ್ಯಾಬ್ ಅಂತ ಗಾಬರಿ ಹಾಕ್ಬಿಟ್ಟ. ಇಲ್ಲಿ ಕಂಪ್ಯೂಟರ್ ಲ್ಯಾಬ್ ಕೂಡ ಇದೆ ನೋಡಿ, ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಎಲ್ಲ ಕೂಡ. ವಿವೇಕಾನಂದ ಅಂತ ಹೇಳ್ಬಿಟ್ಟು ಅದೇ ಮಾಡ್ತಿದ್ದಾನೆ ಅಂತ ಹೇಳಿದ್ರು ಸರ್. ಅದೇ ಫೌಂಡರ್ ಸೆಕ್ರೆಟರಿ ಸರ್ ಶ್ರೀನಿವಾಸ್ ಸರ್ ಅಂತ